ಒಂದು ಹಳ್ಳಿಯಲ್ಲಿ ಒಬ್ಬ ಬಹಳ ಮುದುಕನಾಗಿದ್ದನು. ಇದರಿಂದಾಗಿ ಅವರು ಕಳಪೆ ದೃಷ್ಟಿ ಹೊಂದಿದ್ದರು ಮತ್ತು ತುಂಬ ದುರ್ಬಲರಾಗಿದ್ದರು. ಆದ್ದರಿಂದ ಅವನು ತನ್ನ ಉಳಿದ ಜೀವನವನ್ನು ತನ್ನ ಮಗನೊಂದಿಗೆ ಕಳೆಯಲು ಅವನು ನಗರದಲ್ಲಿ ವಾಸಿಸುತ್ತಿದ್ದ ತನ್ನ ಮಗನ ಮನೆಗೆ ವಾಸಿಸಲು ಹೋದರು. ಮಗ ನಗರದ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ. ಅವರ ಮನೆ ಚಿಕ್ಕದಾದರೂ ಅದರೊಳಗಿನ ವಸ್ತುಗಳು ದುಬಾರಿಯಾಗಿದ್ದವು. ಆ ಮನೆಯಲ್ಲಿ ಮಗ, ಅವನ ಹೆಂಡತಿ ಮತ್ತು ಅವರ 5 ವರ್ಷದ ಮಗುವಿನ ಈ ಚಿಕ್ಕ ಕುಟುಂಬ ಒಟ್ಟಿಗೆ ವಾಸಿಸುತ್ತಿತ್ತು. ಅವರ ಹಳೆಯ ತಂದೆಯ ಆಗಮನದೊಂದಿಗೆ ಅವರ ಕುಟುಂಬದ ಮತ್ತೊಬ್ಬ ಸದಸ್ಯರು ಸೇರ್ಪಡೆಗೊಂಡರು. ಇಡೀ ಕುಟುಂಬ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಡೈನಿಂಗ್ ಟೇಬಲ್ನಲ್ಲಿ ಒಟ್ಟಿಗೆ ತಿನ್ನುತ್ತಿದ್ದರು. ಅವರ ದೌರ್ಬಲ್ಯದಿಂದಾಗಿ ವಯಸ್ಸಾದ ತಂದೆ ಯಾವಾಗಲೂ ಆಹಾರ ಪದಾರ್ಥಗಳನ್ನು ಬೀಳಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಗಾಜಿನ ಪಾತ್ರೆಗಳು ಸಹ ಒಡೆಯುತ್ತವೆ. ಸೊಸೆ ಮತ್ತು ಮಗ ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸಿಕೊಂಡರು. ಆದರೆ ನಂತರ ಅವರಿಬ್ಬರು ಮುದುಕನ ಇಂತಹ ಕೃತ್ಯಗಳಿಂದ ಕೆರಳಲು ಪ್ರಾರಂಭಿಸಿದರು. ಒಂದು ದಿನ ಮಗ ಹೇಳಿದ, ಇದು ಎಷ್ಟು ದಿನ ಮುಂದುವರಿಯುತ್ತದೆ? ನಾವು ಏನಾದರೂ ಮಾಡಬೇಕು. ಅದಕ್ಕೆ ಅವನ ಹೆಂಡತಿಯೂ ಒಪ್ಪಿದಳು. ಮರುದಿನ ಮಗ ಎಲ್ಲಿಂದಲೋ ಹಳೆಯ ಟೇಬಲ್ ತಂದು ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ಅಪ್ಪನಿಗೆ ಹೇಳಿದ, ನೀನು ಇಲ್ಲಿ ಕುಳಿತು ಊಟ ಮಾಡು. ಅವನು ಮರದ ಪಾತ್ರೆಯನ್ನು ಮಾಡಿದನು. ಅದರಲ್ಲಿ ಅವನು ತನ್ನ ವಯಸ್ಸಾದ ತಂದೆಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿದನು. ತನ್ನ ಅಮೂಲ್ಯವಾದ ಗಾಜಿನ ಪಾತ್ರೆಗಳನ್ನು ಉಳಿಸಲು ತನ್ನ ತಂದೆಗೆ ಮರದ ಪಾತ್ರೆಯನ್ನೂ ನೀಡಲು ಅವನಿಗೆ ಯಾವುದೇ ನಾಚಿಕೆ ಇರಲಿಲ್ಲ. ಈಗ ಊಟ ಮಾಡುವ ಸಮಯ ಬಂದಾಗಲೆಲ್ಲ ಮುದುಕ ಅಪ್ಪ ಮೂಲೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ಮನೆಯವರೆಲ್ಲ ಡೈನಿಂಗ್ ಟೇಬಲ್ನಲ್ಲಿ ಊಟ ಮಾಡುತ್ತಿದ್ದರು. ಡೈನಿಂಗ್ ಟೇಬಲ್ನಲ್ಲಿ ಕುಳಿತಾಗ ಪತಿ ಪತ್ನಿ ಇಬ್ಬರೂ ಕೆಲವೊಮ್ಮೆ ತಮ್ಮ ವಯಸ್ಸಾದ ಅಪ್ಪನ ಕಡೆ ನೋಡುತ್ತಿದ್ದರು. ಅವನಿಗೆ ತನ್ನ ತಂದೆಯ ಕಣ್ಣಲ್ಲೂ ನೀರು ಕಾಣಿಸುತ್ತಿತ್ತು. ಆದರೆ ಅದು ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಎಂದು ತೋರುತ್ತದೆ. ಮುದುಕನ ಮೊಮ್ಮಗ ಕೂಡ ಯಾವಾಗಲೂ ಈ ದೃಶ್ಯವನ್ನು ನೋಡುತ್ತಿದ್ದನು ಮತ್ತು ತನ್ನಲ್ಲಿಯೇ ಕಳೆದು ಹೋಗುತ್ತಿದ್ದನು. ಒಂದು ದಿನ ಗಂಡ ಹೆಂಡತಿ ಡೈನಿಂಗ್ ಟೇಬಲ್ನಲ್ಲಿ ಊಟ ಮಾಡುತ್ತಿದ್ದಾಗ ಅವರ ಮಗು ನೆಲದ ಮೇಲೆ ಕುಳಿತು ಏನೋ ಮಾಡುತ್ತಿತ್ತು. ಇಬ್ಬರಿಗೂ ಮಗುವಿನ ಕೈಯಲ್ಲಿ ಮರದ ತುಂಡು ಕಂಡಿತು. ಆದರೆ ಮಗು ಮರದ ತುಂಡನ್ನು ಏನು ಮಾಡುತ್ತಿದೆ ಎಂದು ಅರ್ಥವಾಗಲಿಲ್ಲ. ಮಗುವಿನ ತಂದೆ ಅವನನ್ನು ಕೇಳಿದ, ಮಗನೇ, ಊಟ ತಿನ್ನು, ನೀನು ಕುಳಿತು ಏನು ಮಾಡುತ್ತಿದ್ದೀಯಾ? ಆಗ ಮಗು ಮುಗ್ಧವಾಗಿ ಹೇಳಿತು, ಅಯ್ಯೋ ಅಪ್ಪ, ನಾನು ನಿಮ್ಮಿಬ್ಬರಿಗೂ ಒಂದು ಮರದ ಪಾತ್ರೆ ಮಾಡುತ್ತಿದ್ದೇನೆ. ಆದ್ದರಿಂದ ನೀವು ಕೆಟ್ಟದ್ದನ್ನು ಅನುಭವಿಸಿದಾಗ ನಾನು ನಿಮಗೆ ಹಗಲಿನಲ್ಲಿ ಆಹಾರವನ್ನು ನೀಡಬಹುದು. ಅವರ ಮುಗ್ಧ ಮಗ ನೀಡಿದ ಈ ಸರಳ ಹೇಳಿಕೆ ಇಬ್ಬರ ಹೃದಯಕ್ಕೂ ಬಾಣದಂತೆ ಬಡಿಯಿತು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು. ಏನನ್ನೂ ಹೇಳದೆ ಇಬ್ಬರ ಕಣ್ಣಲ್ಲೂ ನೀರು ಬರತೊಡಗಿತು. ಮುಂದೆ ತಮ್ಮ ಭವಿಷ್ಯದ ಪುಸ್ತಕ ತೆರೆದುಕೊಂಡಿತು. ಮುಂದೆ ಏನು ಮಾಡಬೇಕು ಎಂದು ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಮರುದಿನ ಕೋಣೆಯ ಮೂಲೆಯಿಂದ ಹಳೆಯ ಟೇಬಲ್ ಅನ್ನು ತೆಗೆದುಹಾಕಲಾಯಿತು ಮತ್ತು ಈಗ ಹಳೆಯ ತಂದೆ ಮತ್ತು ಕುಟುಂಬದ ಉಳಿದವರು ಮತ್ತೆ ಒಟ್ಟಿಗೆ ತಿನ್ನಲು ಪ್ರಾರಂಭಿಸಿದರು. ಮುದುಕ ತನ್ನ ದೌರ್ಬಲ್ಯದಿಂದ ಮಾಡಿದ ತಪ್ಪುಗಳು ಕೂಡ ಯಾರನ್ನೂ ಕೆರಳಿಸಲಿಲ್ಲ. ಸ್ನೇಹಿತರೆ, ಇಂದು ಹಸಿರಾಗಿರುವ ಪ್ರತಿಯೊಂದು ಎಲೆಯೂ ನಾಳೆ ಒಣಗುತ್ತದೆ ಮತ್ತು ಕೊಂಬೆಯಿಂದ ಕೆಳಗೆ ಬೀಳುತ್ತದೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಹಿರಿಯರನ್ನು ನೋಡಿಕೊಳ್ಳಬೇಕು ಮತ್ತು ನಮ್ಮ ತಂದೆ ತಾಯಿ ಮತ್ತು ಹಿರಿಯರನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದೇ ರೀತಿಯಲ್ಲಿ ನಾವು ನಮ್ಮೊಂದಿಗೆ ನಡೆದುಕೊಳ್ಳಬೇಕು ಎಂದು ಈ ಕತೆ ಹೇಳುತ್ತದೆ.